पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12 ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ಕಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ನೀವು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ತೀರಾ. ಮನೆ, ವಾಹನ ಹಾಗೂ ಜಮೀನಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಾ. ಹಾಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಎಲ್ಲವನ್ನ ಪರಿಶೀಲನೆ ಮಾಡಿನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು. ಇನ್ನು ಉದ್ಯೋಗವನ್ನು ಬದಲಾವಣೆ ಮಾಡುವಂಥ ಆಲೋಚನೆಯಲ್ಲಿದ್ದರೆ ಹೊಸ ರೀತಿಯ ಮಾಹಿತಿಗಳನ್ನು ನಿಮ್ಗೆ ಸಿಗಬಹುದು. ಕೆಲವೊಬ್ಬರಿಗೆ ಹೊಸ ಸಂದರ್ಶನ ಅಥವಾ ಹೊಸ ಕಂಪನಿ ಕಡೆಯಿಂದ ನಿಮಗೆ ಆಫರ್ ಅನ್ನುವಂಥದ್ದು ಬರಬಹುದು. ಇವಾಗ ತಾಳ್ಮೆಯಿಂದ ವರ್ತಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಪ್ರತಿಫಲ ನಿಮ್ಗೆ ಸಿಗ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷವಾದ ಸುದ್ದಿ ನಿಮಗೆ ಕೇಳುವಂತ ಸಮಯ ಬರ್ತದೆ. ಮಕ್ಕಳ ಸಾಧನೆ, ಮನೆಯ ಶುಭ ಕಾರ್ಯಕ್ರಮಗಳು, ದೂರದಲ್ಲಿರುವಂತಹ ಕುಟುಂಬದ ಸದಸ್ಯರ ಆಗಮನ, ಇವು ಮನೆಯಲ್ಲಿ ಸಂತೋಷದ ವಾತಾವರಣ ನಿಮಗೆ ತಂದು ಕೊಡ್ತದೆ. ಹಿರಿಯರ ಸಲಹೆ ದಯವಿಟ್ಟು ನಿರ್ಲಕ್ಷ್ಯವನ್ನ ಮಾಡಬೇಡಿ. ಭಾವನೆಗಿಂತ ನಂಬಿಕೆಗೆ ಹೆಚ್ಚು ಮೌಲ್ಯ ಕೊಡಿ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತಾಡೋದ್ರಿಂದ ಚಿಕ್ಕ ಪುಟ್ಟ ವೈಮನಸ್ಸು ದೂರವಾಗ್ತದೆ. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಮತ್ತೆ ನೀವು ಒಬ್ಬಂಟಿಯಾಗಿರುವುದಿಲ್ಲ. ಆರೋಗ್ಯ ಸಮಸ್ಯೆಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ರೋಗ ನಿಮಗೆ ಕಾಣಿಸ್ಕೊಳ್ಬೋದು. ನೀರಿನ ಕೊರತೆಯ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ನೀವು ನಾಗರ ಅಮಾವಾಸ್ಯೆಯ ದಿನದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಸುವಿಗೆ ಹಸಿರು ಮೇವನ್ನು ನೀಡಿ, ಬಡವರಿಗೆ ಆಹಾರವನ್ನು ದಾನ ಮಾಡಿ. ಇಂತಹ ಕೆಲಸಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ನೀಡುತ್ತದೆ. ಇದಾಗಿತ್ತು ಕಟಕ ರಾಶಿಯವರ ನಾಗರ ಅಮಾವಾಸ್ಯೆಯ ನಂತರದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ಬಂದು ಕೂಡ ನೀವು ನನ್ನ ಭೇಟಿಯಾಗಬಹುದು. ಧನ್ಯವಾದಗಳು.